ನಮಸ್ತೆ ಕರ್ನಾಟಕ, ನಿಮ್ಮವನೇ ಆದ ಈಶ್ವರ್ ಮಾತು. ನಮಗೊಂದು ಕರೆ ಬರ್ತದೆ. ಮಲ್ಪೆ ಬಂದರಿನಲ್ಲಿ ಯಾರೋ ಯುವಕ ನೀರಿಗೆ ಬಿದ್ದಿದ್ದಾನಂತ. ನಾವು ತಕ್ಷಣ ಅಲ್ಲಿ ಊಟಕ್ಕೆ ಕೂತಿದ್ದೇವೆ. ಅಷ್ಟೊತ್ತಿಗೆ ನಮ್ಮ ತಂಡದ ಜೊತೆಗೆ ನಾವು ಅಲ್ಲಿ 6 ಜನ ಓಡಿ ಹೋಗಿದ್ದೇವೆ. ಓಡಿ ಹೋಗಿ ಆ ಬಂದರಿನ ಹತ್ರ ಬರುವಾಗ ತನ್ನ ರಕ್ಷಣೆಗಾಗಿ ಕೂತಿದ್ದೆ. ನೀರುಗಾರಿ ಮಾರೆ ಸಾತ್ ಹೋಗಿ ಇಲ್ಲಿ ಬಾಯ್ ಅಂತಲೇ ಅಷ್ಟೊತ್ತಿಗೆ ನಾವು ಬೋಟಿನ ಹತ್ರ ಓಡೋಗಿ ಅವನನ್ನು ಬದುಕಿಸಲು ನಾವು ಬಟ್ಟೆಯೆಲ್ಲ ಕಳಿಸಿ ನೀರಿಗೆ ಹಾರಿದೆವು. ಹಿಡಿಬಲ್ಲ ಇಂತ ಉಂಟು ಅಲ್ಲಿ ಪಿರೋ ಹುಡುಕ್ಕೊಂಡು ಬರ ಅವೇ ಕೊರ್ಲಿ ಅವೇ ಸುನ್ಲೆ ಟೈಟ್ ಪಕಡು ಅಂಚು ಡಿಂಗಿ ತಂಚಿಕೊಂಡಲೆ ಅಂಚೆ ಈಶ್ವರನ ಅಂಚು ಆಯ್ತು ಮಲ್ಲೆ ಡಿಂಗಿ ದಡೆ ಹತ್ತ ಡಿಂಗಿ ದಡೆ ಎಲ್ಲ ಸಂಬಲೆ ಹತ್ತು ಡಿಂಗಿ ದಡೆ ಕೊನಾಡು ಬರ್ಚಿ ಕಾಯಿ ಸರ್ ಕಡೆ ಅಲ್ಲಿ ಡಿಂಗಿ ಇಂಡತ್ತ ಮಿತ್ ಬಾಡಿಲ್ಲ 2 ಜನ ಕೈಯಲ್ಲಿ ಗೊತ್ತಿಲ್ಲ ಕೈಯಂದಿಲ್ಲ ಆಡಲ್ಲ ಕೈ ಕೈ ಜಾರುವೆ ಅಣ್ಣ ಇಂಚಿಡೋರಿ ಕೈ ಕೊರ್ಲಿ ಕೈ ಕೊರ್ಲಿ ಮೀಟರ್ ದೂರದಿಂದ ಅವನು ಎಳೆದುಕೊಂಡು ಬಂದು ಬೋಟಿಗೆ ಹಾಕಿ ತಲೆಯರೆಲ್ಲ ಮೇಲೆತ್ತಿ ದೀಪಾ ಒಲ್ಲರು ಓಲೆ ಚರಣ್ ಒಲ್ಲುಂಡು ಏ ದೀಪು ಚರಣ್ ಕಾಲ್ ಅಲ್ಪ್ಲ ಶಬೀರ್ ಬರೋದಿಲ್ಲ ಚರಣ್ ಶಬೀರ ಚರಣ್ ಕಾಲ್ ಅಲ್ಪ್ಲೆ ಬರೋದಿಲ್ಲ ಚರಣ್ ಪ್ರಥಮ ಚಿಕಿತ್ಸೆ ಕೊಟ್ಟು CPR ಮಾಡಿ ಅವನು ಬದುಕಿಸುವ ಒಂದು ಕಾರ್ಯವನ್ನು ನಾನು ನಮ್ಮ ತಂಡ ಜೊತೆಗೆ ಎಲ್ಲರೂ ಸೇರಿ ಮಾಡಿದ್ದೇವೆ. ಅದಲ್ಲದೆ ಸ್ಥಳೀಯರು ಕೈ ಜೋಡಿಸಿದ್ದಾರೆ ಇದರಲ್ಲಿ ಮೇಲೆತ್ತುವಾಗ. ಹಾಗೆ ಎಲ್ಲರಿಗೂ ಒಂದು ಕಿವಿ ಮಾತು, ಎಷ್ಟು ಕಷ್ಟ ಬಂದರೂ ಸಹ ಯಾರು ಸಹ ನೀರಿಗೆ ಯಾರು ಕೊಡಬೇಡಿ. ಯಾಕೆಂದರೆ ಕಷ್ಟ ದೇವರು ನಮಗೆ ಕೊಡೋದು, ಮತ್ತು ಬೇರೆ ಗಿಡ ಮರಗಳಿಗೆ ಕೊಡ್ತದ.
ಅದಕ್ಕೋಸ್ಕರ ಎಷ್ಟು ಕಷ್ಟ ಆಗಲಿ, ಏನೇ ಸಮಸ್ಯೆ ಆದರೂ ಸಹ ನೀರಿಗೆ ಆಗಿ ತಮ್ಮ ಒಂದು ಪ್ರಾಣವನ್ನು ತೆಗೆದುಕೊಳ್ಳಬೇಡಿ ಅಂತ ನಿಮ್ಮೆಲ್ಲರೂ ನಾನು ವಿನಂತಿ ಮಾಡ್ತಿದ್ದೇನೆ.